ಏನಾದರೂ ಬೇಕಿತ್ತಾ? ಇಲ್ಲ ಮೇಡಮ್, ಆಕ್ಚುಲಿ ಡ್ಯೂಟಿ ಡಾಕ್ಟರ್ ಬರ್ಬೇಕಿತ್ತು ಇವತ್ತು, ಬಂದಿಲ್ಲ, ಲೇಟ್ ಆಗ್ತಾ ಇದೆ. ಬೇರೆ ಡಾಕ್ಟರ್ಗೆ ಕಾಲ್ ಮಾಡಕ್ ಹೋಗ್ತಾ ಇದ್ದೀನಿ. ಅಯ್ಯೋ ಶಿವನೇ, ಈಗ ಏನ್ ಮಾಡುವ ಪಾರು? ಮಾವ ಒಂದು ನಿಮಿಷ. ನರ್ಸ್, ನಾನು ಡಾಕ್ಟರೇ. ಎಮರ್ಜೆನ್ಸಿ ಸಿಚುವೇಶನ್ ಇದೆ. ಇಂಥ ಟೈಮಲ್ಲಿ ಇನ್ನೊಬ್ರು ಕಾಯ್ತಾ ಕೂತ್ರೆ ಎಲ್ಲ ಕೈ ಮೀರೋಗುತ್ತೆ. ನಾನೇ ಟ್ರೀಟ್ಮೆಂಟ್ ಮಾಡ್ತೀನಿ. ಬೇಕಿದ್ರೆ ಮ್ಯಾನೇಜ್ಮೆಂಟ್ ಹತ್ರ ನಾನು ಮಾತಾಡ್ತೀನಿ. ನೀವು ನಿಜವಾಗ್ಲೂ ಡಾಕ್ಟ್ರಾ? ಹೌದು ನರ್ಸಕ್ಕ, ನಮ್ಮ ಪಾರು ಡಾಕ್ಟರ್ ಓದಲ್ಲಿ ಚಿನ್ನದ ಪಲ್ಕ ತಗೊಂಡವಳೆ. ಅವಳ ಕೈ ಬಿಡ ಬೋಸ್ ಅಂದಾಗೈತೆ. ನಿಮ್ ದಮ್ಮಯ್ಯ ಅಂತ ನೋಡಿ ಒಳಗೆ ಬಿಡಿ. ಮೇಡಮ್ ಬನ್ನಿ, ಮ್ಯಾನೇಜ್ಮೆಂಟ್ ಜೊತೆ ಒಂದ್ಸತಿ ಮಾತಾಡೋಣ. ಬನ್ನಿ. ಅಣ್ಣ, ಎಲ್ಲ ಸರಿ ಹೋಯ್ತದಲ್ವಾ? ಹೇಗೋರ್ಕೆ ಕೊಡಂಬಿಗೇನು ಹಾಕಿಲ್ಲಕ್ಕಲ್ಲ. ಸರಿ ಹೋಯ್ತಾನೆ, ಕೊಡಂಬಿ ಸರಿ ಹೋಯ್ತಾನೆ. ಬಾರು, ಏನಾಯ್ತು ಬಾರು? ಮಾವ, ಪರ್ಮಿಷನ್ ಸಿಕ್ತು, ಹೆದರಬೇಡ. ನರ್ಸ್, ನೀವು ಹೋಗಿ ಟ್ರೀಟ್ಮೆಂಟಿಗೆಲ್ಲ ರೆಡಿ ಮಾಡ್ಕೊಳ್ಳಿ. ಐ ನೀಡ್ ಗ್ಲವ್ಸ್, ಸರ್ಜಿಕಲ್ ಕ್ಯಾಪ್ ಆ್ಯಂಡ್ ಸಿಸರ್ಸ್. ಬೇರೆ ಏನಾದರೂ ಬೇಕಿದ್ರೆ ನಾನು ಹೇಳ್ತೀನಿ, ಹೋಗಿ ಬೇಗ. ಮಾವ, ಅವ್ರಿಗೆ ಅಣ್ಣ, ಗೋಡಂಬಿ ಅಣ್ಣಗೆ ಏನೂ ಆಗಲ್ಲ, ನಾನಿದ್ದೀನಿ. ಹಲೋ ಡಾಕ್ಟರ್, ವೆರಿ ಸಾರಿ. ನೀವು ಬರೋದು ಲೇಟ್ ಆಯಿತು ಅಂತ ನಾನೇ ಟ್ರೀಟ್ಮೆಂಟ್ ಕೊಡಬೇಕಾಗಿ ಬಂತು. ಇಟ್ಸ್ ಓಕೆ, ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮೆಡಿಸಿನ್ ಏನು ಕೊಟ್ಟಿದ್ರ ಅಂತ ನಾನು ನೋಡ್ಕೋತೀನಿ. ಓಕೆ ಡಾಕ್ಟರ್. ಬಾರು, ಏನಾಯ್ತು ಬಾರು? ಕೊಡಂಬಿ ಎದ್ನ ಏನಾದ್ರು ಮಾತಾಡ್ನಾ? ಮಾವ ಇರು ಮಾವ, ನಾನು ಅರ್ಧ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಇವಾಗ ಡ್ಯೂಟಿ ಡಾಕ್ಟ್ರು ಬಂದಿದ್ದಾರೆ, ಅವ್ರು ನೋಡ್ತಿದ್ದಾರೆ, ಹೆದರಬೇಡ. ಅರ್ಧ ಕೆಲಸ ಅಲ್ಲ ಡಾಕ್ಟರ್ ಪಾರ್ವತಿ ಅವರೇ, ಪೂರ್ತಿ ಕೆಲಸ ನೀವೇ ಮಾಡಿದ್ದೀರಾ. ನಮ್ಮ ಮೆಡಿಕಲ್ ಫೀಲ್ಡ್ಗೆ ನಿಮ್ಮಂಥ ಡಾಕ್ಟರ್ಸ್ ಬೇಕೇ ಬೇಕು. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಥ್ಯಾಂಕ್ ಯು ಡಾಕ್ಟರ್. ಗೋಡಂಬಿ ಅಣ್ಣ ಹೇಗಿದ್ದಾರೆ? ಇದು ಹೊಡೆದಾಟನ ಅಥವಾ ಆಕ್ಸಿಡೆಂಟ್ ಆಗಿರೋದಾ? ಯಾಕೆ ಡಾಕ್ಟ್ರಿ ಅಂತ ಕೇಳ್ತಿದ್ದೀರಾ? ಹೊಡೆದಾಟನ ಅಂತ? ನಾನು ರೋಡಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಗೋಡಂಬಿ ಬಿದ್ದಿದ್ದ. ಯಾವುದೋ ಗಾಡಿ ಹೊಡ್ಕೊಂಡು ಹೋಗೈತೆ ಅಂತ ಅನ್ಕೊಂಡೆ ಡಾಕ್ಟ್ರೆ. ಬಟ್ ನೀವು ಯಾರು ಟೆನ್ಷನ್ ಆಗಬೇಡಿ. ಪೇಷಂಟ್ ಜೀವಕ್ಕೆ ಈಗ ಯಾವುದೂ ಅಪಾಯ ಇಲ್ಲ. ಹಿ ಈಸ್ ಔಟ್ ಆಫ್ ಡೇಂಜರ್. ಮಕ್ಕಳವ ಬಾರು, ನಮ್ ಗೋಡಂಬಿ ಉಳ್ಕೊಬಿಟ್ಟ. ಇಲ್ಲ, ಶಾಶ್ವತ ಕಣ್ಣೆ ಮುಚ್ಕೊಂಡ್ಬಿಟ್ರೆ ಹಾಗಾಗೋದು ಬೇಡ. ಮಕ್ಕಳ ಮೈದಾಳೆ, ಕಾಪಾಡ್ತಾಳೆ. ಸರ್, ಪೇಷಂಟ್ ಕಂಡ್ಬಿಟ್ಟಿದ್ದಾರೆ. ಕಪಟ ಕಳಿಸುತ್ತೆ, ಮುಖವಾಡ ಬೀಳುತ್ತೆ. ಏಯ್, ನಿಂಗೆ ಅಷ್ಟು ಗೊತ್ತಾಗಲ್ವಾ? ಊರೆಲ್ಲ ಮಾತಾಡ್ತೀಯಾ? ನಾನೇನ್ ಮಾಡಿದೆ? ಆ ಪರ್ಶು ಜೊತೆಗೆ ನಿನ್ ತಮ್ಮನು ಜೈಲಿಗೆ ಹೋಗ್ಲಿ. ಏನಂತೆ? ಎಲ್ಲ ಆಸ್ತಿನೂ ನಮ್ಗೆ ಬರುತ್ತೆ. ಅವನು ನನ್ನ ಸ್ವಂತ ತಮ್ಮ, ಒಡ ಹುಡ್ದವನು. ಹಾಗಂತ ನಿನ್ನ ಆಸ್ತಿನ ಅವನ ಹೆಸರಿಗೆ ಬರೀ ನೋಡೋಣ. ಹಂಗಲ್ಲಮ್ಮಿ, ಈಗ ನಮ್ಮ ಸೋಮನ್ನ ಪಾರ್ವತಿ ಮದುವೆ ಆದ್ರೆ ಅವಳಿಗೆ ಸೇರ್ಬೇಕಾದ್ರೆ ಆಸ್ತಿ ಎಲ್ಲ ಇವನಿಗೆ ಸೇರ್ತತೆ. ಹಂಗಿದ್ಮ್ಯಾಕೆ ನಮ್ಮ ಆಸ್ತಿ ಅವ್ರ ಕೈಗೆ ಹೆಂಗೆ ಸೇರ್ತದೆ? ಪಾರ್ವತಿ ಸಿಗ್ಬೇಕು ಅಂದ್ರೆ ಪರ್ಶು ಉಳಿಬೇಕು. ಅವನ್ನ ಶಿವ್ ಬಿಟ್ಟಾನ? ಶಿವು ಬಿಟ್ರು ಕಾನೂನು ಬಿಡುತ್ತಾ? ನೋಡು, ಅವನ ಜೊತೆ ಇದ್ದವನು ಇವನು ಜೈಲಿಗೆ ಹೋಗ್ತಾನಷ್ಟೇ. ನಿಮ್ ಬಾಯಿ ಮುಚ್ಕೊಂಡಿರೋದಕ್ಕಾಗಲ್ವಾ? ನೋಡಮ್ಮಿ, ಪುಕ್ಕ ತೆರೆದಿರೋ ಕೋಳಿಗೂ ಬಾಲ ಬಿಚ್ಚಿರೋ ಗುಳಿಗೂ ಅಜಗಜಾಂತರ ವ್ಯತ್ಯಾಸ ಐತೆ. ಇವನು ನನ್ನ ಸ್ವಂತ ತಮ್ಮ, ಇವನಿಗೆ ನಾನು ಮೋಸ ಮಾಡಕ್ ಹಾಕಿಲ್ಲ. ಹಾಗಂತ ಕಟ್ಕೊಂಡಿರೋ ಹೆಂಡತಿಗೆ ಅನ್ಯಾಯ ಮಾಡ್ತೀಯಾ? ನನಗೆ ಅನ್ಯಾಯ ಮಾಡಿ ನೀನ್ ಯಾವ ಸ್ವರ್ಗದಲ್ಲಿರ್ತೀಯ? ಅದು ಸ್ವರ್ಗ ಆದ್ರೂ ನರ್ಕನೇ. ಈಗ ನರಕನೇ ತಾನೇ ನೀನು ತೋರಿಸ್ತಾ ಇದೀಯಾ? ನನ್ನ ಮಾತು ಕೇಳಮ್ಮೆ. ಬಾಯ್ ಮುಚ್ಕೊಂಡಿರೋ. ನಿನ್ ತಮ್ಮ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೆ ಆಸ್ತಿ ಬೇಕು ಅಷ್ಟೇ. ಏ ಇಂದ್ರಿ, ಈ ಹೆಣ್ಣು ಹಣ್ಣು ಮಣ್ಣು ಇವಳು ಸಾವಾಸನೆ ಮಾಡಬಾರ್ದು. ಆ ನನ್ನ ಮಗ ತಮ್ಮ ಅನ್ಸ್ಕೊಂಡವನು, ಹೆಡ್ ನನ್ನ ಮಗ.
ಮದುವೆ ಆಗಿರೋಳಿಂದ ಬಿದ್ದವನೆ. ಇವಳು ನೋಡಿದ್ರೆ ಗಂಡನೇ ಬೇಡ ಆಸ್ತಿನೇ ಜಾಸ್ತಿ ಅಂತಾಳೆ. ಇವರು ಮತ್ತೆ ಚಿಕ್ಕಕೊಂಡು ನಾನು ಸಾಯ್ತಾ ಇದ್ದೇನೆ ಇಲ್ಲಿ. ಥು. ನರ್ಸಕ್ಕ ಇಟ್ಟೋಗ್ಲು ನಮ್ಮ ಗೋಡಂಬಿಗೆ ಹೆಸರಾಗೈತಾ? ಅದೃಷ್ಟ ನಿಮ್ ಕಡೆ ಇತ್ತು, ಅದಕ್ಕೆ ಬೇಗ ಎಚ್ಚರ ಆಗಿದೆ. ನೀವೇ ಹೋಗಿ ನೋಡಿ. ಗೋಡಂಬಿ ಗೋಡಂಬಿ ಅಪ್ಪಯ್ಯ ಎಚ್ಚರ ಆಗತ್ತಂತಲ್ಲ, ಏನು ಮಾಡೋದು ಇವಾಗ? ನನಗಂತೂ ಜೀವ ಓದಂಗೈತೈತೆ. ಅವನೇನಾನು ಎಚ್ಚರಾಗಿ ನಿಜ ಹೇಳ್ಬಿಟ್ರೆ ಏನು ಮಾಡೋಣ ನಾನು ಇವಾಗ? ಇದನ್ನೆಲ್ಲ ಮಾಡೋದು ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ಕಣು. ಬಾ ಅಲ್ಲೇನಾಗುತ್ತೆ ನೋಡೋಣ. ಎಕ್ಸ್ಕ್ಯೂಸ್ ಮೀ, ನಿಮಗೆ ಆಂಗ್ಸೈಟಿ ಇಶ್ಯೂ ಏನಾದರೂ ಇದೆಯಾ? ಏನು ಹೇಳ್ತೀರ ಡಾಕ್ಟ್ರೇ? ಅರ್ಥ ಆಯ್ತಿಲ್ಲ. AC ಹಾಕಿದ್ರು ಇಷ್ಟು ಬೆವರ್ತಾ ಇದ್ದೀರಲ್ಲ, ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಯ್ತೇನೋ ಅಂತ ಕೇಳಿದೆ. ಇಲ್ಲ ಡಾಕ್ಟ್ರೇ, ನನ್ನ ಮಗ ನೋಡೋದಕ್ಕೆ ಸ್ವಲ್ಪ ಹೊರಟಾಗಿ ಕಾಣ್ತಾನೆ ಅಷ್ಟೇ, ಆದರೆ ಮನ್ಸು ಮಾತ್ರ ಮಗು ಥರ. ಅದು ಈ ಆಸ್ಪತ್ರೆ, ಈ ರಕ್ತಪಾತ ಇದೆಲ್ಲ ನೋಡಿ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದ್ದಾನೆ. ಆ ನೋವಲ್ಲಿ ಹೀಗೆ ಆಗ್ತಿದ್ದಾನೆ ಅಷ್ಟೇ. ಸರಿ ಆಯಿತು, ಹೊರಡಿ. ಇದು ಹೊಡೆದಾಟನ ಅಥವಾ ಆಕ್ಸಿಡೆಂಟ್ ಆಗಿರೋದಾ? ಗೋಡಂಬಿ ದಾರಿ ಮಧ್ಯೆ ಬರ್ತಾ ಏನಾನು ಹೇಳಿದ್ನಾ?